ಫ್ರೆಂಡ್ಸ್, ನಮಸ್ಕಾರ. ಕನ್ನಡ ರೆಸಿಪೀಸ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಕುಕುಂಬರ್ ಜ್ಯೂಸು ಅಂದರೆ ಸೌತೆಕಾಯಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾದ ಸಾಮಗ್ರಿ ನೋಡ್ಕೊಳ್ಳಿ. ಇದು ನಾನು 2 ಥರದ್ದು ಮಾಡ್ತಾ ಇದ್ದೀನಿ. ಇದು ದೊಡ್ಡ ಸೌತೆಕಾಯಿ ಇದ್ದರೆ ಒಂದು, ಚಿಕ್ಕದಿದ್ರೆ ನಾನು 2 ತೊಗೊಂಡಿದ್ದೀನಿ. ಇದು ಕಟ್ ಮಾಡ್ಕೊಂಡಿದ್ದೀನಿ. ಕ್ಯೂಬ್ಸು, ಐಸ್ ಕ್ಯೂಬ್ಸು, ಸಕ್ಕರೆ 1 ಟೇಬಲ್ ಸ್ಪೂನು, 1 ಚಿಟಿಕೆ ಪೆಪ್ಪರ್ ಪೌಡರು, 10 ಇಂದ 15 ಪುದೀನ ಎಲೆಗಳು, 1 ಚಿಟಿಕೆ ಉಪ್ಪು, ನಿಂಬೆಹಣ್ಣು ರಸ 1. ಇದು ನಾನು 2 ಚಿಕ್ಕ ಸೌತೆಕಾಯಿ ತೊಗೊಂಡಿದ್ದೀನಿ. ಜೀರಿಗೆ 1/2 ಟೀ ಸ್ಪೂನು, 1 ಚಿಟಿಕೆ ಪೆಪ್ಪರ್ ಪೌಡರ್. ಇದು ಬೇರೆ ಥರದ್ದು. ಇವಾಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಜಾರ್ ತೊಗೊಳ್ಳಿ. ಅದಕ್ಕೆ ಈ ಸೌತೆಕಾಯಿ ಕಟ್ ಮಾಡಿರೋದು ಹಾಕ್ಕೊಳ್ಳೋಣ. ಇದಕ್ಕೆ ಜೀರಿಗೆ, ಪೆಪ್ಪರ್ ಪೌಡ್ರು ಮತ್ತು ಸ್ವಲ್ಪ ನೀರು. ಇದು ಬ್ಲೆಂಡ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಬ್ಲೆಂಡ್ ಆಗಿದೆ. ಇದನ್ನು ನಾವು ಒಂದು ಗ್ಲಾಸ್ಗೆ ಹಾಕ್ಕೊಳ್ಳೋಣ. ಇನ್ನೊಂದು ಥರದ್ದು ಮಾಡೋಣ. ಇದು ಸೌತೆಕಾಯಿ ಕಟ್ ಮಾಡೋದು ಹಾಕ್ಕೊಳ್ಳೋಣ. ಇದಕ್ಕೆ ಪುದೀನ ಎಲೆಗಳು, ಉಪ್ಪು, ಪೆಪ್ಪರ್ ಪೌಡ್ರ, ಸಕ್ಕರೆ ಇದೆಲ್ಲ ಹಾಕಿ ನೀರು ಹಾಕಿ ನಾವು ಬ್ಲೆಂಡ್ ಮಾಡ್ಕೊಳ್ಳೋಣ. ಮೊದಲು ನಾವು ಇದಕ್ಕೆ ಫಿಲ್ಟರ್ ಮಾಡ್ಕೊಳ್ಳೋಣ. ಇದು ತುಂಬ ಸಮ್ಮರಲ್ಲಿ, ಬೇಸಿಗೆ ಕಾಲದಲ್ಲಿ ತುಂಬ ಒಳ್ಳೆಯದು, ಹೆಲ್ತ್ ಡ್ರಿಂಕು. ಇದು ಮಾಡ್ಕೊಂಡು ಮನೇಲಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ನಿಂಬೆಹಣ್ಣು ರಸ ಹಾಕ್ಕೊಳ್ಳೋಣ. ಇದು ಮಿಕ್ಸ್ ಮಾಡಿ ನಾವು ಒಂದು ಗ್ಲಾಸ್ಗೆ ಹಾಕ್ಕೊಳ್ಳೋಣ. ಒಂದು ಗ್ಲಾಸ್ ತಗೊಳ್ಳಿ. ಅದರಲ್ಲಿ ನಾವು ಐಸ್ ಕ್ಯೂಬ್ ಹಾಕ್ಕೊಳ್ಳೋಣ. ಇವಾಗ ನಾವು ಇದಕ್ಕೆ ಈ ರಸ ಹಾಕ್ಕೊಳ್ಳೋಣ, ಜ್ಯೂಸು. ಇದು ನಮ್ಮ 2 ಥರದ ಜ್ಯೂಸು ರೆಡಿಯಾಗಿದೆ. ಸೌತೆಕಾಯಿ ಜ್ಯೂಸ್ ರೆಡಿಯಾಗಿದೆ. ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ತುಂಬ ಚೆನ್ನಾಗಿರುತ್ತೆ. ವೀಕ್ಷಿಸಿ ಕನ್ನಡ ರೆಸಿಪೀಸ್. ಥ್ಯಾಂಕ್ಸ್ ಫ್ರೆಂಡ್ಸ್.